ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಭಾರತಿ ಕೌರ್ ಕನ್ನಡ ವ್ಲಾಗ್ಸ್. ಇವತ್ತು 1 ಏಪ್ರಿಲ್ 2024. ಇವತ್ತಿನಿಂದ ನಾರ್ತ್ ಇಂಡಿಯಾದಲ್ಲಿ ಸ್ಕೂಲ್ಸ್ ರಿಓಪನ್ ಆಗುತ್ತೆ ನ್ಯೂ ಅಕಾಡೆಮಿಕ್ ಇಯರ್ದು. ನಮ್ಮ ಸೌತ್ ಕಡೆ ಎಲ್ಲ ಜೂನಿಂದ ಶುರು ಆಗುತ್ತೆ, ಇಲ್ಲಿ ಬಂದುಬಿಟ್ಟು ಏಪ್ರಿಲ್ 1 ಶುರು ಆಗುತ್ತೆ. ಇಲ್ಲಿ ಮಕ್ಕಳಿಗೆ ಸಮ್ಮರ್ ಹಾಲಿಡೇಸು ಮೇ 15ರಿಂದ ಜುಲೈ 30ವರೆಗೂ ಕೊಡ್ತಾರೆ. ಸೊ ಅದಕ್ಕೆ ಮುಂಚೆ ನ್ಯೂ ಅಕಾಡೆಮಿಕ್ ಇಯರ್ದು ಸೆಷನ್ ಸ್ಟಾರ್ಟ್ ಮಾಡಿಬಿಡ್ತಾರೆ. ಸೊ ಮಕ್ಕಳೆಲ್ಲನೂ ತುಂಬ ಎಕ್ಸೈಟೆಡ್ ಆಗಿದ್ದಾರೆ ಫಸ್ಟ್ ಡೇ ಸ್ಕೂಲ್ಗೆ ಹೋಗೋದಕ್ಕೆ. ಹೊಸ ಕ್ಲಾಸು, ಹೊಸ ಟೀಚರು, ಹೊಸ ಬುಕ್ಸು. ಸೊ ಇದರಿಂದ ಮಕ್ಕಳು ಸ್ವಲ್ಪ ಎಕ್ಸೈಟೆಡಾಗೇ ಇರ್ತಾರೆ, ಎಸ್ಪೆಷಲಿ ಇನಿಷಿಯಲ್ ಡೇಸಲ್ಲಿ. ಆಮೇಲೆ ಹೋಗ್ತಾ ಹೋಗ್ತಾ ಆ್ಯಸ್ ಯೂಶ್ವಲ್ ಬೋರ್ ಆಗಿಬಿಡ್ತಾರೆ. ಒಂದಿಲ್ಲ ಅಂದರೆ ಒಂದು ದಿವಸ ರಜಾ ಕೇಳ್ತಾನೆ ಇರ್ತಾರೆ, ಇವತ್ತು ಹೋಗಲ್ಲ ಅಂತ ಹೇಳ್ಬಿಟ್ಟು. ಸೊ ಬಟ್ ಸ್ಟಾರ್ಟಿಂಗ್ ಅಟ್ಲೀಸ್ಟ್ ಮಿನಿಮಮ್ 10 to 15 ಡೇಸ್ ತುಂಬ ಎಕ್ಸೈಟ್ಮೆಂಟ್ ಅಂತೂ ಇರುತ್ತೆ, ಮಕ್ಕಳಲ್ಲಿನೂ ಇರುತ್ತೆ, ಪೇರೆಂಟ್ಸಲ್ಲಿನೂ ಇರುತ್ತೆ. ಇವಾಗ ನನ್ನ ಚಿಕ್ಕ ಮಗ 2ನೇ ಕ್ಲಾಸ್ಗೆ ಹೋಗ್ತಾ ಇರೋದ್ರಿಂದ ಒಂದು ಬ್ಯಾಚ್ ಮಾಡಿಬಿಟ್ಟು ಕೊಡ್ತಾ ಇದ್ದೀನಿ. ಅದರಲ್ಲಿ ಒಂದು ಹೆಸರು, ಯಾವ ಸೆಕ್ಷನು ಮತ್ತು ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ನಂಬರು, ಬಸ್ ರೂಟ್ ಯಾವುದು ಅದೆಲ್ಲ ಬರೆದು ಕೊಟ್ಟರೆ ನ್ಯೂ ಟೀಚರ್ಗೆ ಈಸಿ ಆಗಿಬಿಡುತ್ತೆ ಮಕ್ಕಳನ್ನ ಮ್ಯಾನೇಜ್ ಮಾಡೋದಕ್ಕೆ. ದೊಡ್ಡವ್ರಿಗೇನು ಈ ಥರ ಎಲ್ಲ ಪ್ರೊಸೀಜರ್ ಫಾಲೋ ಮಾಡೋಲ್ಲ, ಬಟ್ ಚಿಕ್ಕವ್ರಿಗೆ ಫಸ್ಟ್ ಡೇ ಈ ಥರ ಮಾಡಲೇಬೇಕು. ಈ ಸ್ಯಾಟರ್ಡೆ ಸಂಡೇ ನೀವು ನೋಡ್ದಂಗೆ ನಾವು ಟ್ರಾವೆಲ್ ಮಾಡಿದ್ವಿ, 1 ಡೇ ಔಟಿಂಗ್ ಅಂತ ಹೇಳ್ಬಿಟ್ಟು. ಸ್ಯಾಟರ್ಡೆ ಬೆಳಗ್ಗೆ ಹೋಗ್ಬಿಟ್ಟು ಭಾನುವಾರ ಮಧ್ಯಾಹ್ನದ ಹೊತ್ತಿಗೆ ಬಂದುಬಿಟ್ಟು ಮತ್ತು ಮಕ್ಕಳದು ಸ್ಕೂಲ್ ಬ್ಯಾಗು, ಬುಕ್ಸು ಅದೆಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ. ರಾತ್ರಿ ಆಗಿಬಿಟ್ಟಿತ್ತು, ಅದಕ್ಕೆ ಬುಕ್ಸ್ಗೆಲ್ಲ ಬೈಂಡಿಂಗ್ ಏನು ಮಾಡಿರಲಿಲ್ಲ, ತುಂಬ ಟಯರ್ಡ್ ಆಗಿಬಿಟ್ಟಿತ್ತು ನನಗೆ. ಸೊ ಅದಕ್ಕೆ ಇವತ್ತು ಮಕ್ಕಳು ಸ್ಕೂಲಿಂದ ವಾಪಸ್ ಬಂದಮೇಲೆ ಈ ಸಾಯಂಕಾಲ ಎಲ್ಲನೂ ರೆಡಿ ಮಾಡ್ಕೋಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಫಸ್ಟ್ ಡೇ ಆಫ್ ಸ್ಕೂಲ್, ಆರ್ ಯು ಎಕ್ಸೈಟೆಡ್? ಎಸ್, 8th ಸ್ಟ್ಯಾಂಡರ್ಡ್ का फर्स्ट डे है ना. ಆರ್ ಯು ಎಕ್ಸೈಟೆಡ್? ಸೊ ಇವನು 8th ಸ್ಟ್ಯಾಂಡರ್ಡ್ಗೆ ಮೊದಲನೇ ದಿವಸ ಹೋಗ್ತಾ ಇದ್ದಾನೆ, ಇವನು 2nd ಸ್ಟ್ಯಾಂಡರ್ಡ್ಗೆ ಮೊದಲನೇ ದಿವಸ ಹೋಗ್ತಾ ಇದ್ದಾನೆ. ಬಾಯ್ ಬಾಯ್, ಹ್ಯಾವ್ ಎ ಗುಡ್ ಡೇ, ಚೆನ್ನಾಗಿ ಓದ್ಕೊಂಡು ಬನ್ನಿ. ಮಕ್ಕಳು ಸ್ಕೂಲ್ಗೆ ಹೋದ್ಮೇಲೆ ನಮ್ಮಿಬ್ಬರದು ರೊಟೀನ್ ಯಾವ ಥರ ಇರುತ್ತೆ ಅಂದರೆ, ನಾನು ಕಿಚನ್ ಸ್ಲ್ಯಾಬೆಲ್ಲ ಕ್ಲೀನ್ ಮಾಡಿಕೊಂಡು ಪಾತ್ರೆಗಳೆಲ್ಲ ತೊಳ್ಕೊತೀನಿ. ನಮ್ಮ ಯಜಮಾನ್ರು ಟೀ ಮಾಡ್ತಾರೆ. ಅವರು ಟೀ ಮಾಡೋದು ಟೈಮ್ ಬಂದುಬಿಟ್ಟು ಒಂದು 15ರಿಂದ 20 ನಿಮಿಷದವರೆಗೂ ಆಗುತ್ತೆ. ಅಷ್ಟು ಹೊತ್ತುವರೆಗೂ ನೀರನ್ನು ಕುದಿಸ್ಬಿಟ್ಟು ಅದೇನೇನೋ ಮಸಾಲೆಗಳೆಲ್ಲ ಹಾಕ್ಬಿಟ್ಟು ಟೀ ಮಾಡ್ತಾರೆ, ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ಅದಕ್ಕೆ ಅಂತಲೇ ಅವ್ರು ಮಾಡಿದ ಟೀನೇ ಕುಡಿತೀನಿ. ಅವರೇನಾದರೂ ಮನೇಲಿಲ್ಲ, ಬೇರೆ ಊರಿಗೆ ಹೋಗಿದ್ದಾರೆ ಕೆಲಸದ ಮೇಲೆ ಅಂದರೆ ನಾನೇ ಮಾಡ್ಕೊತೀನಿ, ಸಿಂಪಲಾಗಿ ಮಾಡ್ಕೊತೀನಿ. ನಂದು ಟೀ ಬಂದುಬಿಟ್ಟು ಒಂದು 2ರಿಂದ 3 ನಿಮಿಷಕ್ಕೆ ಆಗೋಗ್ಬಿಡುತ್ತೆ, ಅಷ್ಟು ಬೇಗ ಮಾಡ್ಕೊತೀನಿ. ನಮ್ಮ ಯಜಮಾನ್ರ ಥರ ಎಲ್ಲ ನಾನು ಇಷ್ಟು ಟೈಮ್ ಇನ್ವೆಸ್ಟ್ ಮಾಡಿಬಿಟ್ಟು ಟೀಗೆ ಅಂತ ವೆಯ್ಟ್ ಮಾಡಲ್ಲ. ನಾನೇನಾದರೂ ನಮ್ಮ ಯಜಮಾನ್ರಿಗೆ ಮಾಡಿಕೊಟ್ರು ಮಸಾಲೆಗಳೆಲ್ಲ ಹಾಕಿನೇ ಮಾಡಿ ಕೊಡಬೇಕು, ಇಲ್ಲಾಂದರೆ ಅವ್ರು ಕುಡಿಯಲ್ಲ. ಸೊ ಅವ್ರಿಗೆ ಆ ಥರ ರೂಢಿ ಆಗಿಬಿಟ್ಟಿದೆ. ಇವಾಗ ಟೀ ಎಲ್ಲ ಕುಡಿದ್ಬಿಟ್ಟು ನಮ್ಮ ಯಜಮಾನ್ರು ರೆಡಿ ಆಗಿಬಿಟ್ಟಿದ್ದಾರೆ ಕೆಲ್ಸಕ್ಕೆ ಹೋಗೋದಕ್ಕೆ. ದೋಸೆ ಮಾಡಿ ಕೊಡ್ತಾ ಇದ್ದೀನಿ. ಅವರು ಸ್ನಾನ ಎಲ್ಲ ಮಾಡಿಕೊಂಡು ದೀಪ ಹಂಚಿದ್ದಾರೆ. ಬೆಳಗ್ಗೆ ಹೊತ್ತು ಮ್ಯಾಕ್ಸಿಮಮ್ ಇವರೇ ದೇವ್ರ ಮನೆಯಲ್ಲಿ ದೀಪ ಹಂಚೋದು. ನನ್ನ ಮಗ ಸ್ಕೂಲಿಂದ ಬಂದಿದ್ದಾನೆ. ಹೌ ವಾಸ್ ಯುವರ್ ಫಸ್ಟ್ ಡೇ? ಹೇಗಿತ್ತು ನಿನ್ನ ಸ್ಕೂಲ್ ಇವತ್ತು? ಹೌ ವಾಸ್ ಯುವರ್ ಡೇ? Very bad. My teacher have given me lines. My teacher have said, "You are very smart." Oh, really? And you are very smart in writing. In writing also. Yeah. And in writing also. How was your day, Beto? My day was boring Boring? Why? because ma'am hasn't given us permission to talk, and in lunch break we can't sit with our friends, and also we are not allowed to bring junk food. ನನ್ನ ಮಗ ತುಂಬ ಚೆನ್ನಾಗಿ ಆ್ಯಕ್ಟಿವ್ ಆಗಿ ಕ್ಲಾಸಲ್ಲಿ ಇದ್ದಿದ್ದರಿಂದ ಇವನಿಗೆ ಈ ಲೈನ್ಸ್ ಎಲ್ಲ ಕೊಟ್ಟಿದ್ದಾರೆ ಮ್ಯಾಮ್, ಇವ್ರು ನ್ಯೂ ಟೀಚರು. Eid also remind us to extend our help to the less fortunate ones. ಇವತ್ತಿನ ಮಧ್ಯಾಹ್ನದ ಊಟಕ್ಕೆ ಅಪ್ಪೆ ಮಾಡಿದ್ದೆ. ಬೆಳಗ್ಗೆ ಮಾಡಿದ ಚಟ್ನಿ ಉಳಿದಿತ್ತು, ಅದ್ರ ಜೊತೆನೇ ತಿನ್ನಿಸ್ಬಿಟ್ಟು ಮಕ್ಕಳನ್ನ ಮಲಗಿಸ್ಬಿಟ್ಟಿದ್ದೀನಿ. ನೋಡಿ, ಹೊಟ್ಟೆ ತುಂಬ ತಿಂದ್ಬಿಟ್ಟು ಮಲ್ಕೊಂಡ್ಬಿಟ್ಟಿದ್ದಾನೆ. ಮಕ್ಕಳು ಮಧ್ಯಾಹ್ನದ ಹೊತ್ತು ಸ್ವಲ್ಪ ಹೊತ್ತು ಮಲ್ಕೊಂಡ್ರೆ ಮೈಂಡು ಫ್ರೆಶ್ ಆಗಿರುತ್ತೆ. ಸೊ ಸ್ಕೂಲಿಂದ ಬಂದಮೇಲೆ ಈ ಥರ ನಾನು ಮಲಗಿಸ್ಬಿಡ್ತೀನಿ. ದೊಡ್ಡವನು ಸ್ವಲ್ಪ ನಾಟಕ ಮಾಡ್ತಾ ಇದ್ದಾನೆ ಆ್ಯಸ್ ಯೂಶ್ವಲ್, ಬಟ್ ಆಮೇಲೆ ಮಲ್ಕೊಂಡ್ಬಿಟ್ಟ ಸ್ವಲ್ಪ ಹೊತ್ತಾದಮೇಲೆ. Friends, I am going to the park to play football, and my brother has already gone. And this is for my brother. He have forgot at home, and I have only 7 days for my assembly. One assembly I have, and ma'am have given me lines. I have already learned. I will tell you. Eid also reminds us to extend our help to the less fortunate ones. ऐसे बोलेगा? नॉर्मल एक्सप्रेस ಮಾಡಿ ಹೇಳು. Eid also reminds us to
extend our help to the less fortunate ones. Bye. ಚೆನ್ನಾಗಿ ಕಲ್ತ್ಕೊಂಡ್ಬಿಟ್ಟಿದ್ದಾನೆ ಒಂದೇ ಒಂದು ದಿನಕ್ಕೆ. ಇವಾಗ ಸಾಯಂಕಾಲ 6:45 ಆಗ್ತಾ ಇದೆ. ಮಕ್ಕಳು ಆ್ಯಸ್ ಯೂಶುವಲ್ ಈವ್ನಿಂಗ್ ಪಾರ್ಕ್ಗೆ ಹೋಗ್ತಾರೆ ಆಟ ಆಡೋದಕ್ಕೆ. ಅವ್ರು ಬರೋಕ್ಕೆ ಮುಂಚೆ ನಾನು ಡಿನ್ನರ್ನ ರೆಡಿ ಮಾಡ್ಕೊತೀನಿ. ಇವತ್ತಿನ ಡಿನ್ನರಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಅಂತ ತೋರಿಸ್ತೀನಿ, ಬನ್ನಿ. ಇವತ್ತಿನ ಡಿನ್ನರಲ್ಲಿ ಮೊಟ್ಟೆ ಸಾರು ಮಾಡ್ತಾ ಇದ್ದೀನಿ. ಅದಕ್ಕೆ ಅಂತ ಮಸಾಲೆನ ಹುರ್ಕೊತಾ ಇದ್ದೀನಿ ಇಲ್ಲಿ. ಇದರಲ್ಲಿ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಟೊಮೆಟೊ, ಕರಿಮೆಣಸು, ಸ್ವಲ್ಪ ಜೀರಿಗೆ, 2 ಹಸಿಮೆಣ್ಸಿನ್ಕಾಯಿ, 2 ಒಣಗಿದ ಮೆಣಸಿನ್ಕಾಯಿ ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ಉಟ್ಕೊಂಡು ಆಗಿದೆ. ಸ್ಟವ್ ಆಫ್ ಮಾಡಿಬಿಡ್ತೀನಿ. ಮತ್ತು ಮೊಟ್ಟೆಗಳನ್ನ ಕುಕ್ಕರಲ್ಲೇ ಬೇಯಿಸ್ಕೊಂಡಿದ್ದೀನಿ. ಒಂದೇ ಒಂದು ವಿಸಿಲ್ ತರಿಸಿದ್ರೆ ಸಾಕು, ಚೆನ್ನಾಗಿ ಬೆಂದೋಗುತ್ತೆ. ಇದು ಬೇಯಿಸ್ಕೊಂಡು 10 ನಿಮಿಷ ಸೈಡ್ಗಿಟ್ಟಿದೆ, ತಣ್ಣಗಾಗಿದೆ. ಇವಾಗ ಎಗ್ಸ್ನ ಪೀಲ್ ಮಾಡ್ತೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದರಲ್ಲಿ ಆ್ಯಡ್ ಮಾಡಿಬಿಟ್ಟು ಇದು ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಕೊತೀನಿ. ಮಕ್ಕಳದ್ದು ಸ್ಕೂಲ್ ಶುರು ಆದಮೇಲೆ ನಂದು ಈವ್ನಿಂಗ್ ರೂಟೀನ್ ಜನರಲಿ ಯಾವ ಥರ ಇರುತ್ತೆ ಅಂತ ಹೇಳಿದ್ರೆ, ಸಾಯಂಕಾಲ ಮಕ್ಕಳನ್ನ ಆಡೋದಕ್ಕೆ ಪಾರ್ಕ್ಗೆ ಅಂತ ಕಳಿಸ್ಬಿಡ್ತೀನಿ. ಅದಾದಮೇಲೆ ಅವ್ರದ್ದು ಯೂನಿಫಾರ್ಮ್ ಚೆಕ್ ಮಾಡ್ತೀನಿ. ಗಲೀಜಾಗಿದ್ದರೆ ವಾಶ್ ಮಾಡೋದಕ್ಕೆ ಮಿಷಿನಲ್ಲಿ ಹಾಕ್ಬಿಡ್ತೀನಿ. ಒಂದೊಂದು ಸಲ ನಾನು ಕೈಯಲ್ಲೇ ವಾಶ್ ಮಾಡ್ಕೊತೀನಿ, ಬರೀ ಶರ್ಟ್ಸ್ ಮಾತ್ರ ಗಲೀಜಾಗಿದ್ದರೆ. ಅದಾದಮೇಲೆ ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ದೀಪ ಅಂಟಿಸ್ತೀನಿ. ಮತ್ತು ನನಗೆ ಬೇಕಾಗಿರೋ ಅಷ್ಟು ಸ್ವಲ್ಪ ಸಿಂಪಲ್ಲಾಗಿ ಚಾಯ್ನ ಮಾಡ್ಕೊತೀನಿ, ಅಂದರೆ ಟೀನ ಮಾಡ್ಕೊತೀನಿ. ಅದನ್ನು ಕುಡಿದ್ಬಿಟ್ಟು ಸ್ವಲ್ಪ ಯೂಟ್ಯೂಬ್ ವ್ಲಾಗ್ಸ್ ಎಲ್ಲ ನೋಡ್ತೀನಿ. ನಂತರ ಕಿಚನಲ್ಲಿ ಬಂದುಬಿಟ್ಟು ಮಧ್ಯಾಹ್ನ ತೊಳೆದಿಟ್ಟಿರೋ ಪಾತ್ರೆಗಳೆಲ್ಲ ಜೋಡಿಸ್ಕೊತೀನಿ. ಅದಾದಮೇಲೆ ಡಿನ್ನರ್ಗೆ ರೆಡಿ ಮಾಡೋದಕ್ಕೆ ಏನು ಮಾಡೋದು ಎತ್ತ ಅಂತ ನೋಡ್ತೀನಿ. ಒಂದೊಂದು ಸಲ ನಮ್ಮ ಯಜಮಾನ್ರು ಮನೇಲಿರೋವಾಗ ಅವ್ರಿಗೆ ಕಾಲ್ ಮಾಡಿ ಕೇಳ್ತೀನಿ, ಇದು ಮಾಡಲಾ ಅಂತ ಹೇಳ್ಬಿಟ್ಟು. ಅವ್ರು ಹೇಳಿದ್ರೆ ಸರಿ ಅಂತ ಹೇಳ್ಬಿಟ್ಟು ಅದನ್ನೇ ಮಾಡ್ತೀನಿ. ತುಂಬ ಪ್ರಿಯಾರಿಟಿ ನಾನು ನಮ್ಮ ಯಜಮಾನ್ರಿಗೆ ಕೊಡೋದು. ಅವ್ರ ಮನೇಲಿರೋವಾಗ ಅವ್ರಿಗೆ ಏನು ಇಷ್ಟನೋ ಅದೇ ಮಾಡ್ತೀನಿ. ಇವತ್ತು ಅವ್ರು ಹೇಳಿದ್ರು ಎಗ್ ಕರಿ ಮಾಡು, ಅದ್ರ ಜೊತೆ ರೋಟಿ ಇರಲಿ ಅಂತ ಹೇಳ್ಬಿಟ್ಟು. ಸೊ ಅದನ್ನು ಮಾಡ್ತಾಯಿದ್ದೀನಿ. ಅವ್ರು ಇಲ್ಲದೇ ಇರೋವಾಗ ಮಕ್ಕಳನ್ನ ಕೇಳ್ತೀನಿ ಏನು ಮಾಡಲಿ ಅಂತ ಹೇಳ್ಬಿಟ್ಟು. ನಾನು ಆ್ಯಕ್ಚುಲಿ ಈಸಿಯಾಗಿರೋದೇ ಮಾಡಿಬಿಡ್ತೀನಿ. ಪಾಸ್ತಾ, ಸ್ಯಾಂಡ್ವಿಚಸ್ಸು, ಇಲ್ಲಾಂದರೆ ರವೆ ದೋಸೆ ಆ ಥರ ಎಲ್ಲ ಮಾಡ್ಕೊಂಡ್ಬಿಡ್ತೀವಿ. ಒಂದೊಂದು ಸಲ ಡಿನ್ನರ್ಗೆ ಅವ್ರು ಇಲ್ಲ ಅಂತ ಹೇಳಿದ್ರೆ, ಯಜಮಾನ್ರು ಇಲ್ಲ ಅಂತ ಹೇಳಿದ್ರೆ, ಸೊ ಆ ಥರ ನಾನು ಪ್ಲ್ಯಾನ್ ಮಾಡ್ಕೊತೀನಿ. ಮಕ್ಕಳು ಆಡ್ಕೊಂಡು ಬರೋತ್ತಷ್ಟಿಗೆ ನಾನು ಡಿನ್ನರ್ನೆಲ್ಲ ರೆಡಿ ಮಾಡ್ಕೊಂಡಿರ್ತೀನಿ. ಮತ್ತು ಈವ್ನಿಂಗಲ್ಲಿ ನಮಗೆ ಕುಡಿಯೋ ನೀರು ಬಿಡ್ತಾರೆ ಇಲ್ಲಿ. ಸೊ ಬಾಟಲ್ಗಳೆಲ್ಲ ಫಿಲ್ ಮಾಡಿ ಇಟ್ಕೊತೀನಿ. ಸಮ್ಮರಲ್ಲಂತೂ ನಮ್ಮ ಮಕ್ಕಳು ತುಂಬ ನೀರು ಕುಡಿತಾರೆ. ಎಷ್ಟು ನಾವು 10 ಬಾಟಲು ನೀರು ಹಿಡ್ದಿಕ್ಕಿದ್ರೂ ಒಂದು 2-3 ಗಂಟೆಯಲ್ಲಿ ಎಲ್ಲನೂ ಖಾಲಿ ಆಗಿಬಿಡುತ್ತೆ. ಸೊ ಅವಾಗವಾಗ ಫಿಲ್ ಮಾಡ್ತಾ ಇರ್ತೀನಿ. ಸಾಯಂಕಾಲ 6 ಗಂಟೆಯಿಂದ 9:30ವರೆಗೂ ನೀರು ಬಿಡ್ತಾರೆ. ಮತ್ತು ಬೆಳಗ್ಗೆ 6 ಗಂಟೆಯಿಂದ 9:30ವರೆಗೂ ನೀರು ಬಿಡ್ತಾ ಇರ್ತಾರೆ ಕುಡಿಯೋದನ್ನು. ಸೊ ಅದಕ್ಕೋಸ್ಕರ ಅವಾಗವಾಗ ಫಿಲ್ ಮಾಡಿ ಇಟ್ಕೊಳ್ತಾ ಇರ್ತೀನಿ. ಮಕ್ಕಳದು ಡಿನ್ನರೆಲ್ಲ ಆದಮೇಲೆ ಪಾತ್ರೆಗಳೆಲ್ಲ ತೊಳೆದಿಟ್ಬಿಟ್ಟು ಅವ್ರದ್ದು ಹೋಮ್ ವರ್ಕ್ ಇದ್ದರೆ ನಾನು ಮಲ್ಗೋಕ್ಕೆ ಮುಂಚೆನೇ ಮಾಡಿಸ್ತೀನಿ. ದೊಡ್ಡ ಮಗ ಅವನೇ ಮಾಡ್ಕೊಂಡು ಬಿಡ್ತಾನೆ. ಬಟ್ ಅವನದು ಫಾಲೋ ಅಪ್ ಮಾಡ್ತಾ ಇರ್ತೀನಿ, ಎಷ್ಟು ಮಾಡಿದ್ದಾನೆ ಏನು ಎತ್ತ ಅಂತ ಹೇಳ್ಬಿಟ್ಟು. ಬಟ್ ಚಿಕ್ಕ ಮಗಂದು ಸ್ಕೂಲ್ ರಿಲೇಟೆಡ್ ಅಸೈನ್ಮೆಂಟ್ಸ್ ಆಗಿರ್ಬೋದು, ಹೋಮ್ ವರ್ಕ್ ಆಗಿರ್ಬೋದು, ಎಲ್ಲನೂ ನನ್ನ ತಲೆ ಮೇಲೇ ಇರೋದು. ಎಲ್ಲನೂ ಕೂತ್ಕೊಂಡು ಮಲ್ಗೋಕ್ಕೆ ಮುಂಚೆ ಕಂಪ್ಲೀಟ್ ಮಾಡಿಸ್ಬಿಡ್ತೀನಿ. ದೊಡ್ಡವನಿಗೂ ನಾನು ಹಂಗೆ ಮಾಡಿಸ್ತಾ ಇದ್ದಿದ್ದು. ಬಟ್ 7th ಸ್ಟ್ಯಾಂಡರ್ಡ್ಗೆ ಬಂದಮೇಲೆ ಅವನಿಗೆ ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ಕೊಟ್ಟೆ. ನೀನೇ ಎಲ್ಲ ಮಾಡು, ಚಿಕ್ಕ ಮಗನ ಥರ ನಾನು ನಿನ್ನ ಹತ್ರ ಕುತ್ಕೊಳ್ಳಲ್ಲ ಅಂತ ಹೇಳ್ಬಿಟ್ಟು ಅವನಿಗೆ ರೆಸ್ಪಾನ್ಸಿಬಿಲಿಟಿ ಕೊಟ್ಟೆ. ಸೊ ಅದಕ್ಕಾಗಿ ಅವನೇ ಮಾಡ್ತಾನೆ. ಮ್ಯಾಥ್ಸ್ಗೆ ಅಂತ ಹೇಳ್ಬಿಟ್ಟು ನಾವು ಟ್ಯೂಷನ್ಗೆ ಹಾಕಿದ್ವಿ ಒನ್ಲಿ 7th ಸ್ಟ್ಯಾಂಡರ್ಡಲ್ಲಿ. ಅದಕ್ಕೆ ಮುಂಚೆ ಎಲ್ಲ ನಾನೇ ಓದಿಸ್ತಾ ಇದ್ದಿದ್ದು. ಮ್ಯಾಥ್ಸ್ ಸಬ್ಜೆಕ್ಟಲ್ಲಿ ಮಾತ್ರ ಸ್ವಲ್ಪ ಟೆನ್ಷನ್ ಕೊಡ್ತಾ ಇದ್ದ. ಅದಕ್ಕೆ ನಾನು ಚೆನ್ನಾಗಿ ಹೊಡಿತಾ ಇದ್ದೆ ಅವನಿಗೆ. ಅದರಿಂದ ಚಿಕ್ಕ ಮಗಂದು ಹೋಮ್ ವರ್ಕ್ ಎಲ್ಲ ಪೆಂಡಿಂಗ್ ಇರ್ತಾಯಿತ್ತು. ಅವನ ಹತ್ರ ತುಂಬ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೆ ಆವಾಗ. ಸೊ ಅದಕ್ಕೆ ಅಂತಲೇ ನಾವು ಒಂದೇ ಒಂದು ಸಬ್ಜೆಕ್ಟ್ಗೆ ಮಾತ್ರ ಟ್ಯೂಷನ್ಗೆ ಹಾಕಿದ್ವಿ 7th ಸ್ಟ್ಯಾಂಡರ್ಡಲ್ಲಿ. ಈ ವರ್ಷ ಹಾಕೋದು ಬೇಡ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಯಾಕಂದರೆ ನಾನು ಓದಿಸೋವಾಗ ಎಷ್ಟು ಅವನಿಗೆ ಮಾರ್ಕ್ಸ್ ಬಂದಿತ್ತು, ಟ್ಯೂಷನ್ಗೆ ಹೋದ್ಮೇಲೂ ಅಷ್ಟೇ ಬಂದಿತ್ತು. ಅದಕ್ಕೋಸ್ಕರನೇ ಟ್ಯೂಷನ್ ಬೇಡ ಅಂತ ಅಂದ್ಕೊಂಡಿದ್ದೀವಿ. ಯೂಟ್ಯೂಬಲ್ಲಿನೇ ಎಷ್ಟೊಂದು ವೀಡಿಯೋಸ್ ಇದೆ ಎಜುಕೇಷನ್ ರಿಲೇಟೆಡು. ಸ್ಪೆಷಲಿ ಮ್ಯಾಥ್ಸಲ್ಲಂತೂ ಒಳ್ಳೆ ವೀಡಿಯೋಸ್ ಇವೆ. CBSE, ICSE ಅಂತ ಹೇಳ್ಬಿಟ್ಟು ಎಷ್ಟು ಚೆನ್ನಾಗಿ ಎಕ್ಸ್ಪ್ಲನೇಷನ್ ಕೊಡ್ತಾರೆ. ಎಕ್ಸಾಂಪಲ್ಸ್ ಕೊಟ್ಬಿಟ್ಟು ಎಲ್ಲ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ತಾರೆ. ಅದನ್ನು ನಾವು ಒಂದು ಅರ್ಧ ಗಂಟೆ ಕುತ್ಕೊಂಡು ನೋಡಿದ್ರೂ, ಪ್ರಾಕ್ಟೀಸ್ ಮಾಡಿದ್ರೆ ಸಮ್ಸು ಚೆನ್ನಾಗಿ ಮ್ಯಾಥ್ಸಲ್ಲಿ ಕಲ್ತ್ಕೋಬೋದು, ಒಳ್ಳೆ ಸ್ಕೋರೂ ಮಾಡ್ಕೋಬೋದು ಅಂತ ನನ್ನ ಅನಿಸಿಕೆ. ನಾನು ನನ್ನ ಮಗನಿಗೆ ಹೇಳಿದ್ದೀನಿ, ದೊಡ್ಡವನಿಗೆ, ಈ ಥರ ವೀಡಿಯೋಸ್ ಎಲ್ಲ ನೋಡು, ನಿನ್ನ ಜೊತೆ ಸ್ವಲ್ಪ ಹೊತ್ತು ನಾನು ಕೂತ್ಕೊತೀನಿ. ಈ 8th ಸ್ಟ್ಯಾಂಡರ್ಡಲ್ಲಿ ಸ್ವಲ್ಪ ನಾವೇ ಕಷ್ಟಪಟ್ಬಿಟ್ಟು ಕಲ್ತ್ಕೊಂಡ್ರೆ ಆಮೇಲೆ 9thವರೆಗೂ 10thಗೂ ನಿನಗೆ ಈಸಿ ಆಗುತ್ತೆ ಅಂತ ಹೇಳಿದ್ದೀನಿ. ಇವಾಗ ಫಸ್ಟ್ ಡೇ ಅಲ್ವಾ, ಸೊ ಅಷ್ಟು ಸ್ಟ್ರೆಸ್ ಕೊಡಲ್ಲ ಅವನಿಗೆ. ಹೋಗ್ತಾ ಅವನಿಗೆ ಪುಷ್ ಮಾಡ್ತೀನಿ. ಅವನ ಜೊತೆ ಸ್ವಲ್ಪ ಹೊತ್ತು ನಾನು ಟೈಮ್ ಸ್ಪೆಂಡ್ ಮಾಡ್ತೀನಿ. ಎಗ್ ಕರಿ ಮಸಾಲ ನೋಡಿ ಎಷ್ಟು ಚೆನ್ನಾಗಿ ಕುಕ್ ಆಗಿಬಿಟ್ಟಿದೆ. ಇವಾಗ ಫ್ರೈ ಮಾಡಿ ಇಟ್ಕೊಂಡಿರೋ ಎಗ್ಸನ್ನು ಇದರಲ್ಲಿ ಆ್ಯಡ್ ಮಾಡಿಬಿಟ್ಟಿದ್ದೀನಿ. ಇದನ್ನು ತುಂಬ ಇವಾಗ ಕುಕ್ ಮಾಡೋದೇನು ಬೇಡ, ಯಾಕಂದರೆ ಮಸಾಲ ಆಲ್ರೆಡಿ ಕುಕ್ ಆಗಿಬಿಟ್ಟಿದೆ. ಎಗ್ಸ್ನ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಳ ಮುಚ್ಚಿಬಿಟ್ಟಿದ್ದೀನಿ. ಆಯಿತು, ಎಗ್ ಕರಿ
ಇವಾಗ ಚಿಕ್ಕ ಮಗಂದು ಸ್ಕೂಲ್ ಬುಕ್ಸ್ಗೆ ಬೈಂಡಿಂಗ್ ಮಾಡ್ಕೊತಾ ಇದ್ದೀನಿ. ದೊಡ್ಡವನು ಅಳ್ತಾ ಇದ್ದ, ಫಸ್ಟು ನಂದು ಮಾಡು, ನಾನು ದೊಡ್ಡವನು ಅಂತ ಹೇಳ್ಬಿಟ್ಟು. ಚಿಕ್ಕವನ್ದು ಆ್ಯಕ್ಚುಲಿ ಹೋಮ್ವರ್ಕ್ ತುಂಬ ಇದೆ. ಟೆಕ್ಸ್ಟ್ ಬುಕ್ಸಲ್ಲಿ ಅವರು ಎಕ್ಸಸೈಸಸ್ ಎಲ್ಲ ಕಂಪ್ಲೀಟ್ ಮಾಡೋಕೆ ಹೇಳಿದ್ರು. ಅದಕ್ಕೆ ನಾನು ಇವಂದೇ ಫಸ್ಟ್ ಮಾಡಿಬಿಡೋಣ, ಯಾಕಂದರೆ ದೊಡ್ಡವನ್ದು ನೋಟ್ಬುಕ್ಸಲ್ಲಿ ಬರೆಯೋದಿತ್ತು. ನಾನು ಅವ್ನಿಗೆ ಹೇಳಿದೆ, ನೀನು ಫಸ್ಟು ನಿಂದು ನೋಟ್ಬುಕ್ಸಲ್ಲಿ ಎಷ್ಟು ಹೋಮ್ವರ್ಕ್ ಇದೆಯೋ ಅದೆಲ್ಲ ಮಾಡಿಬಿಡು, ಆಮೇಲೆ ನಿಂದೂ ಮಾಡಿಕೊಡ್ತೀನಿ ಅಂತ ಹೇಳಿದೆ. ಈ ಬುಕ್ಸು ಬೈಂಡಿಂಗ್ ಮಾಡೋ ಕೆಲಸ ಇದೆಲ್ಲ ತುಂಬ ಟೈಮ್ ಟೇಕಿಂಗು, ಸ್ವಲ್ಪ ಬೋರೂ ಅನಿಸುತ್ತೆ ನನಗೆ. ಮಾಡ್ತಾ ನಾನೇ ಬೋರ್ ಆಗಿಬಿಟ್ಟಿದ್ದೆ. ಅದಕ್ಕೆ ದೊಡ್ಡವನಿಗೆ, ಇವತ್ತು ನಿಂದು ಆಗಲ್ಲ ಕಣೋ, ನಾಳೆ ಮಾಡಿಕೊಡ್ತೀನಿ. ನನಗೆ ಹೊಟ್ಟೆ ಹಸಿವು ಬೇರೆ ಆಗ್ತಾಯಿತ್ತು. ಈ ನನ್ನ ಮಕ್ಕಳಿಗೆ ಬುಕ್ಸ್ ನೋಡಿಬಿಟ್ಟು ಹೊಟ್ಟೆ ಹಸಿವೇ ಆಗಿರಲಿಲ್ಲ. ನಾರ್ಮಲಿ ಆಡ್ಕೊಂಡು ಬಂದಮೇಲೆ ಹಸಿವು ಊಟ ಹಾಕು ಅಂತ ಹೇಳ್ತಾ ಇದ್ರೆ, ಬುಕ್ಸ್ ಬೈಂಡಿಂಗ್ ಮಾಡೋದು ನೋಡಿಬಿಟ್ಟು ನೀನು ಫಸ್ಟ್ ಇದೆಲ್ಲ ಮಾಡು, ಆಮೇಲೆ ಊಟ ಮಾಡೋಣ ಅಂತ ಹೇಳ್ತಾಯಿದ್ರು. ಹಂಗೂ ಹಿಂಗೂ ಒಬ್ಬೊಂದು ಬ್ಯಾಗ್ ರೆಡಿ ಮಾಡ್ಕೊಂಡಿದ್ದೀನಿ, ಇನ್ನೊಬ್ಬೊಂದು ನಾಳೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಡಿನ್ನರ್ ಕೊಡ್ತಾಯಿದ್ದೀನಿ ಎಲ್ಲರಿಗೂ. ಸೊ ಈ ವ್ಲಾಗಲ್ಲಿ ಇಷ್ಟೇ. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಕಾಮೆಂಟ್ ಮೂಲಕ ನಿಮ್ಮ ಒಪಿನಿಯನ್ನು ತಿಳಿಸಿ. ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನನಗೆ ಒಂದು ಮೋಟಿವೇಶನ್ ಸಿಗುತ್ತೆ. ಮೋಟಿವೇಶನ್ ಸಿಕ್ಕಿದ್ರೆ ಒಳ್ಳೆ ವ್ಲಾಗ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ.